ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ರೈತ ಭಾರತ ದೇಶದ ಬೆನ್ನೆಲುಬು ಅನ್ನೋ ಮಾತುಗಳನ್ನು ನಾವೆಲ್ಲರೂ ಸಹ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಇದೇ ರೈತರನ್ನು ಸರ್ಕಾರಗಳು, ಅಧಿಕಾರಿಗಳು ಹೇಗೆ ನಡೆಸ್ಕೊಳ್ತಾರೆ ಅನ್ನೋದಕ್ಕೆ ಸ್ವತಂತ್ರದ ನಂತರ, ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂತಲ್ಲ, ಅದರ ನಂತರ ಭಾರತದಲ್ಲಾದಂತಹ ರೈತರ ಸಾವು ಮತ್ತು ಅವ್ರ ಮೇಲಾದಂತಹ ದೌರ್ಜನ್ಯಗಳು, ತಮ್ಮದೇ ಭೂಮಿಗಾಗಿ, ತಮ್ಮ ಹಕ್ಕುಗಳಿಗಾಗಿ ರೈತರು ನಡೆಸಿದಂತಹ ಹೋರಾಟಗಳೇನಿದ್ದಾವೆ ಅವು ಸಾಕ್ಷಿ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಾದಂತಹ ಹಲವಾರು ಹೋರಾಟಗಳು ನಡೆದಿದ್ದಾವೆ. ಇವುಗಳಲ್ಲಿ ದೆಹಲಿಯ ರೈತ ಹೋರಾಟ ಏನಿದೆ ಅದು ತುಂಬ ದೀರ್ಘಕಾಲಿಕವಾಗಿ ಹೋರಾಟ ನಡೆದಿದೆ ಅಂತ ಹೇಳ್ತಿದ್ವಿ. ಆದರೆ ಕರ್ನಾಟಕದಲ್ಲೂ ಸಹ ದೆಹಲಿ ರೈತ ಹೋರಾಟವನ್ನು ಮೀರಿಸುವಂತಹ ದೀರ್ಘಕಾಲಿಕ ಹೋರಾಟ ಅನ್ನುವಂಥದ್ದೊಂದು ಸತತ 4 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಭೂಮಿಯನ್ನೇ ನಂಬಿ ಬದುಕುವನ್ನು ನಡೆಸ್ತಕ್ಕಂತಹ ದೇವನಹಳ್ಳಿ ಚನ್ನರಾಯಪಟ್ಟಣದ ರೈತರ ಭೂಮಿಯನ್ನು KDB ಅಂದರೆ ನಮ್ಮ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೈಗಾರಿಕಾ ಪ್ರದೇಶವಾಗಿ ಘೋಷಿಸಿ ಈಗಾಗಲೇ ಸರಿಸುಮಾರು 1300 ಎಕರೆ ಫಲವತ್ತಾದ ಭೂಮಿಯನ್ನು ತಮ್ಮ ವಶಕ್ಕೆ ಪಡ್ಕೊಂಡ್ರು. ಇದರ ಮುಂದುವರೆದ ಭಾಗವಾಗಿ ಅದೇ ಭಾಗದ ಸುಮಾರು 13 ಹಳ್ಳಿಗಳ 1777 ಎಕರೆಯನ್ನು ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳೋದಾಗಿ 2022ರಲ್ಲಿ ಮತ್ತೊಮ್ಮೆ ರೈತರಿಗೆ ನೋಟಿಸನ್ನು ಕೊಟ್ಟಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ದೇವನಹಳ್ಳಿಯ ಚನ್ನರಾಯಪಟ್ಟಣದ 13 ಹಳ್ಳಿಗಳ ರೈತರು ತಮ್ಮದೇ ಭೂಮಿಗಾಗಿ ಬೀದಿಯಲ್ಲಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಈ ಹೋರಾಟಕ್ಕೆ ಹತ್ತತ್ರ 4 ವರ್ಷ ಆಗಿದೆ. ಮತ್ತು ನಿರಂತರವಾಗಿ ರೈತರು ಸರ್ಕಾರದ ಜೊತೆ ಹಗ್ಗ ಜಗ್ಗಾಟವನ್ನು ನಡೆಸ್ತಲೇ ಇದ್ದಾರೆ. ಆಳುವ ವರ್ಗ ಅಭಿವೃದ್ಧಿಯನ್ನು ಕೇವಲ ಕಾರ್ಖಾನೆಗಳು, ಫ್ಯಾಕ್ಟ್ರಿಗಳಲ್ಲಿ ಅಳೆಯೋದಾದರೆ, ಅವುಗಳ ಮೂಲಕ ಅಳೆಯೋದಾದರೆ ಅನ್ನ ಬೆಳೆಯುವಂತಹ ರೈತರ ಬದುಕು ಮತ್ತು ಜಗತ್ತಿನ ಬಹುದೊಡ್ಡ ಉದ್ಯಮವಾಗಿ ಆಹಾರೋತ್ಪಾದನೆ ಅನ್ನುವಂಥದ್ದು ಅಭಿವೃದ್ಧಿಯ ಮಾನದಂಡ ಅಲ್ವಾ ಅನ್ನುವಂಥದ್ದು ಪ್ರಶ್ನೆ ಈಗ ಎಲ್ಲರೂ ಸಹ ಕೇಳ್ತಿರುವಂಥದ್ದು. ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಸಹ ಬಂಡವಾಳಶಾಹಿಗಳ ಜೊತೆಗೆ ಕೃಷಿಯನ್ನು ನಂಬಿ ಬದುಕುವಂತಹ ರೈತರ ಭೂಮಿಯನ್ನು ಕಿತ್ತು ಈ ಒಂದು ಫ್ಯಾಕ್ಟ್ರಿಗಳಿಗೆ, ಕಾರ್ಖಾನೆಗಳಿಗೆ ಕೊಟ್ಟು ಅದೇ ಕಾರ್ಖಾನೆಗಳಲ್ಲಿ ರೈತರ ಮಕ್ಕಳು ಕೆಲಸಕ್ಕಾಗಿ ಅಲಿಯುವಂತೆ ಮಾಡೋದನ್ನು ಅಭಿವೃದ್ಧಿ ಅಂತ ಈಗ ಕರೆಯಲಾಗ್ತಾ ಇದೆ. ಈಗ ಬಂಡವಾಳಶಾಹಿಗಳಿಂದ ಸಿಗುವಂಥ ಅಲ್ಪ ಸ್ವಲ್ಪ ಹಣ ಏನಿದೆ, ದುಡ್ಡು, ತಮ್ಮದೇ ನೆಲದ ರೈತರನ್ನು ಬೀದಿಗಿಡುವಂತಹ ಈ ಜೀವ ವಿರೋಧಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ರೈತರೊಂದಿಗೆ ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಹಲವಾರು ಜೀವಪರ ಸಂಘಟನೆಗಳು ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾವೆ. ರಕ್ತ ಕೊಟ್ಟೆವು, ಭೂಮಿಯನ್ನು ಮಾತ್ರ ಬಿಡುವು ಅಂತೇಳಿ ಟೊಂಕ ಕಟ್ಟಿ ನಿಂತಿರೋ ಈ ರೈತರ ಬೆನ್ನಿಗೆ ಅನ್ನ ತಿನ್ನುವಂತಹ ನಾವೆಲ್ಲರೂ ಸಹ ನಿಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ನಮಗನ್ಸುತ್ತೆ. ದಯವಿಟ್ಟು ನಿಮಗೂ ಅನ್ಸಿದ್ರು ಸಹ ಒಂದು ಕಮೆಂಟನ್ನು ಮಾಡಿ. ಒಂದು ರೀತಿ 4 ವರ್ಷಗಳ ಸತತ ಹೋರಾಟ ಈಗ ನಿರ್ಣಯ ಹಂತಕ್ಕೆ ಬಂದು ತಲುಪಿದೆ ಅಂತಲೇ ಹೇಳ್ಬೋದು. ಮಂದ ಸರ್ಕಾರವನ್ನು ಎಚ್ಚರಿಸೋಕೆ ರೈತರು, ಹೋರಾಟಗಾರರು ಇದೇ ಜೂನ್ 25ನೇ ತಾರೀಕು ದೇವನಹಳ್ಳಿ ಚಲೋ ಅನ್ನುವಂತಹ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇದು ನೆಲದ ಉಳಿವಿಗಾಗಿ ನಡೆಸ್ತಾ ಇರ್ತಕ್ಕಂಥ ಹೋರಾಟ. ಮತ್ತು ಈ ಹೋರಾಟದ ಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನೂ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫಲವನ್ನು ಬಯಸದ ದೇವೆಯ ಪೂಜೆ ಕರ್ಮವೀಹ ಪರಸಾಧನವು ಕಷ್ಟದೊಳನ್ನವ ದುಡಿವನಿಯಾಗಿ ಸೃಷ್ಟಿ ನಿಯಮನೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಸ್ನೇಹಿತರೆ, ಅದು ಫಲವತ್ತಾದಂತಹ ಕೃಷಿ ಭೂಮಿ. ಅಲ್ಲಿನ ರೈತರ ಬದುಕಿಗೆ ಆ ಭೂಮಿಯೇ ಆಧಾರ. ಅಂಥ ಭೂಮಿಯನ್ನು ಸರ್ಕಾರ ಕೈಗಾರಿಕಾ ಅಭಿವೃದ್ಧಿ ಅನ್ನುವಂಥ ಹೆಸರಲ್ಲಿ ಈಗಾಗಲೇ ಸರಿಸುಮಾರು 1300 ಎಕರೆ ಕಿತ್ಕೊಂಡಿದೆ. ಹೀಗೆ ಸರ್ಕಾರ ಕಿತ್ಕೊಂಡಿರೋದು ಜಸ್ಟ್ ಭೂಮಿಯನ್ನಲ್ಲ, ಅಲ್ಲಿನ ರೈತರ ಬದುಕುಗಳನ್ನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮೊದಲ ಹಂತದಲ್ಲಿ ಭೂಮಿ ಕಳ್ಕೊಂಡಂತಹ ರೈತರೀಗ ತಮ್ಮ ಕೈಲಿದ್ದಂತಹ ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡು ಫ್ಯಾಕ್ಟ್ರಿಗಳ ಬಾಗಿಲಿಗೆ ಕೆಲಸಕ್ಕಂತ ಅಲಿತಿದ್ದಾರೆ. ಬಟ್ ಆ ರೈತರ ಕುಟುಂಬಗಳಿಗೆ ಸರಿಯಾದ ಕೆಲಸ ಕೂಡ ಈಗ ಸಿಗ್ತಾ ಇಲ್ಲ. ಮತ್ತು ಅದೇ ಹಳ್ಳಿಗಳು ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳದು ಸರಿಸುಮಾರು 1777 ಎಕರೆ ಕೃಷಿ ಭೂಮಿಯನ್ನು KDBಗೆ ಬಿಟ್ಟು ಕೊಡಬೇಕು ಅಂತೇಳಿ ರೈತರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಹೀಗೆ ಅಭಿವೃದ್ಧಿ ಹೆಸರಲ್ಲಿ ಕೃಷಿ ಭೂಮಿಯನ್ನು ಕಳ್ಕೊಂಡಂತಹ ರೈತರ ಪರಿಸ್ಥಿತಿಯನ್ನು ಕಣ್ಣಾರೆ ನೋಡಿದಂಥವ್ರು, ಸ್ವತಃ ಅನುಭವಿಸ್ತಿರುವಂಥವರು ರೈತರು ಯಾವುದೇ ಕಾರಣಕ್ಕೂ ತಮ್ಮ ಭೂಮಿಯನ್ನು ಬಿಟ್ಟುಕೊಡಲ್ಲ. ಹಾಗೆ ನೋಡೋದಾದರೆ ಕೃಷಿ ಭೂಮಿಯನ್ನು ಕೈಗಾರಿಕೆಗೆ ಕೊಡುವಂತಿಲ್ಲ ಅಂತ ಹೋರಾಟಕ್ಕೆ ಇಳಿದಿದ್ದಾರೆ. ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡದಿ. ಈಗ
ಪುಣ್ಯವತಿ ನನ್ನಳಿದ ಸೌಭಾಗ್ಯವತಿ ಸತತ 4 ವರ್ಷಗಳಿಂದ ರೈತರು ಮನೆ ಮಕ್ಕಳನ್ನ ಬಿಟ್ಟು ಅತ್ತ ವ್ಯವಸಾಯದ ಕಡೆ ಕೂಡ ಗಮನವನ್ನು ಕೊಡೋಕ್ಕಾಗದೆ ಬೀದಿಯಲ್ಲಿ ದಿನಗಳನ್ನು ಕಳೀತಾ ಬರ್ತಾ ಇದ್ದಾರೆ. ಆದರೆ ಇದೇ ರೈತರ ವಿರುದ್ಧ ಪೊಲೀಸರನ್ನು ಚೂ ಬಿಡ್ತಿರುವಂಥ ಸರ್ಕಾರ ಅವ್ರ ಮೇಲೆ ಇಲ್ಲದ ಸಲ್ಲದ ಕೇಸುಗಳನ್ನು ದಾಖಲಿಸಿ ಬೆದರಿಸುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ದೇವನಹಳ್ಳಿ ಚಲೋ ಅನ್ನೋದು ಈಗ ಮೊದಲನೇ ಹಂತದಲ್ಲಿ ನಮ್ಮದು ಸುಮಾರು ಒಂದು 20 ಎಕರೆ ಹೋಗಿದೆ, ಎರಡನೇ ಹಂತದಲ್ಲಿ ಒಂದು 15 ಎಕರೆ ಹೋಗಿದೆ. ಇದೆಲ್ಲ ಹೋದ್ಮೇಲೆ ನಮ್ಮ ಹತ್ರ ಜಮೀನು ಉಳಿಯೋದಿಲ್ಲ, ಏನೂ ಇಲ್ಲ. ಈಗ ಅಲ್ಲಿ ಕೈಗಾರಿಕೆಗಳು ಅಂತ ಮಾಡಿ ಫಸ್ಟ್ನೇ ಫೇಸಲ್ಲಿ ಅಲ್ಲಿ ಯಾರಿಗೂ ನಮ್ಮವ್ರಿಗೆ ಉದ್ಯೋಗನೂ ಕೊಟ್ಟಿಲ್ಲ, ಏನೂ ಇಲ್ಲ. ಈ ಕೈಗಾರಿಕೆಗಳು ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಸುಮಾರು ಜಾಗ ಖಾಲಿ ಇದೆ. ಈಗ ಈ ದೇವನಹಳ್ಳಿ ಚಲೋ ಅಂತ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ ಮೇಲೆ ಅವರು ನಮಗೆ ಪೊಲೀಸ್ನವರು, ದೇವನಹಳ್ಳಿ ಪೊಲೀಸ್ನವರು ನೋಟಿಸ್ ಕೊಟ್ಟಿದ್ದಾರೆ, ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಏನೋ ಇರ್ಬೋದು ಅವರು. ಹೀಗೆ ಅನ್ನ ಬೆಳೆಯೋ ರೈತರು ಬೀದಿಗಿಳಿದು ತಮ್ಮದೇ ನೆಲಕ್ಕಾಗಿ ವರ್ಷಾನುಗಟ್ಟಲೆ ಹೋರಾಟವನ್ನು ಮಾಡ್ತಿದ್ರು. ಆಳುವಂತಹ ಸರ್ಕಾರಗಳು ಮಾತ್ರ ಬಂಡವಾಳಶಾಹಿಗಳಿಗೆ ವ್ಯವಹಾರ ಕುದುರಿಸೋದ್ರಲ್ಲಿ ಇವರು ಬ್ಯುಸಿಯಾಗಿದ್ದಾರೆ. ಇಂಥ ಕ್ರೌರ್ಯಕ್ಕೆ ಇವರು ಕೊಡುವಂಥ ಹೆಸರು ಮಾತ್ರ ಅಭಿವೃದ್ಧಿ, ಡೆವಲಪ್ಮೆಂಟ್ ಅನ್ನುವಂಥದ್ದು. ಈ ವಂಚನೆಗೆ ಕಾಂಗ್ರೆಸ್, BJP, JDS ಅನ್ನೋ ಯಾವುದೇ ರೀತಿಯ ಪಕ್ಷದ ಭೇದಗಳಿಲ್ಲ. ಯಾವ ಸರ್ಕಾರವೇ ಬಂದರೂ ಕೂಡ ರೈತರ ಬೆನ್ನಿಗೆ ಚೂರಿ ಹಾಕುವಂಥ ರೈತರ ಬೆನ್ನಿಗೆ ಚೂರಿಯನ್ನು ಹಾಕಿ ಬಂಡವಾಳಶಾಹಿಗಳ ಜೊತೆ ಶಾಮೀಲಾಗಿ ಅನ್ನ ಬೆಳೆಯುವಂತಹ ನೆಲದಲ್ಲಿ ವಿಷ ಸುರಿಸೋದಕ್ಕೆ ಶರ ಬರೆದು ಬಿಡ್ತಾರೆ. ಕಳೆದ 4 ವರ್ಷಗಳಿಂದ ಹೋರಾಟದಲ್ಲೇ ಬದುಕು ಸಲ್ಲಿಸ್ತಿರುವಂಥ ರೈತ ಮಹಿಳೆಯ ಮಾತುಗಳನ್ನು ಜಸ್ಟ್ ಒಂದು ಸಾರಿ ಕೇಳ್ಕೊಂಡು ಬನ್ನಿ. ಹೋರಾಡಿ 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 ನಮ್ಗೆ ಸಾಕಾಗ್ಬಿಟ್ಟೈತೆ. ತೋಟ, ಹೊಲ, ದನ, ಕರು ಎಲ್ಲ ಬಿಟ್ಟು ಹೋರಾಡಿದ್ರು ನೀವು ನಮ್ಮ ತಲೆ ನೀವೇ ಏನೋ ಒಂದ್ ನೈಸ್ ಮಾಡಿ ಹೇಳಿ ವಾಪಸ್ ಕಳಿಸ್ತಾ ಇದ್ದೀರಿ. ಆದ್ರೆ ಒಂದ್ ಸಜೆಷನ್ ಇಲ್ಲ, ಒಂದ್ ಯಾವ್ದು ಪರಿಹಾರನೇ ಇಲ್ಲ ನಮ್ಗ. ಸಿದ್ದರಾಮಯ್ಯನವರಾಗ್ಲಿ, BC ಪಾಟೀಲ್ ಎಲ್ಲ ಬಂದ್ಬಿಟ್ಟಿದ್ರು ನಾವಿದ್ದೀವಿ ಅಂತ. ಅವರಾಗ್ಲಿ, KH ಮುನಿಯಪ್ಪನವರಾಗ್ಲಿ, ಯಾರೇ ಆಗ್ಲಿ ನಮ್ ಕಷ್ಟಕ್ಕೆ ಸ್ಪಂದಿಸಿಲ್ಲ. ರೈತರು ಏನು ಅನ್ನೋದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಇವಾಗ ನಾವು ಏನ್ ಮಾಡ್ತೀವಿ, 25ನೇ ತಾರೀಕು ದನ, ಕರು ಎಲ್ಲ ತಗೊಂಬಂದು ಅಲ್ಲೇ ಕಟ್ಟಾಕೊಂಡು ನಾವು ದೊಡ್ಡ ಹೋರಾಟ ಮಾಡ್ತೀವಿ. ನೀವೆಲ್ಲ ಕಣ್ಣು, ಕಿವಿ, ಬಾಯಿ ಎಲ್ಲ ಮುಚ್ಕೊಂಡಿದ್ದೀರಲ್ಲ, ಇವಾಗ ಏನ್ ಮಾಡ್ತೀರೋ ಮಾಡ್ಬೇಕಂತಿದ್ದೀರಾ ಮಾಡ್ರಿ. ನಮ್ಮ ಮಕ್ಳ ಬಾಯಿಕ ಅನ್ನ ಹಾಕ್ಬೇಕು ಅಂತಿದ್ದೀರಾ, ಇಲ್ಲ ಮಣ್ಣು ಹಾಕ್ಬೇಕು ಅಂತಿದ್ದೀರಾ, ಹಾಕ್ಬಿಡ್ರಿ. ನಮ್ಮ ಮಕ್ಳು ರೈತರು ವ್ಯವಸಾಯ ಅಂತ ಇಟ್ಕೊಂಡು ಈ ಮಟ್ಟಕ್ಕೆ ಮಾಡಿ ನಿಲ್ಸಿದ್ದೀರಿ ನಮ್ಮನ್ನ. ಪಕ್ಷನೇ ಆಗ್ಲಿ, ಯಾವ್ದೇ ಮನುಷ್ಯ ಆಗ್ಲಿ, ಇಂಥವ್ರು ಅನ್ನೋದು ಇರ್ತೈತೆ. ಸಾರುಗಾಲ ಹೆಸರಾಗಿರೋ ಮನ್ಸಾಗಿ ಇರ್ತೈತೆ. ನೀವು ಯಾವಾಗ ರಾಜಕೀಯಕ್ಕೆ ಎಕ್ಕಿ ಮುಂದುವರಿತೀರಿ ಇಲ್ಲಿ ರಾಜ್ಯಕ್ಕ ನಾವು ನೋಡ್ತೀವಿ. ರೈತರೆಲ್ಲ ಒಂದಾದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಇದು ಈ ರೈತ ಮಹಿಳೆ ಒಬ್ಬರ ನೋವಲ್ಲ ಅಂತಾನೆ ಹೇಳಬೇಕು. ಅಲ್ಲಿ ಭೂಮಿಯನ್ನೇ ನಂಬಿ ಬದುಕ್ತಾ ಇರುವಂತಹ ಸಾವಿರಾರು ರೈತ ಕುಟುಂಬಗಳ ಒಡಲ ಆಳದಲ್ಲಿರುವಂತಹ ಸಂಕಟ ಅಂತಾನೆ ನಾವು ಭಾವಿಸಬೇಕಾಗತ್ತೆ. 2022ರಲ್ಲಿ 2ನೇ ಹಂತಕ್ಕೆ ರೈತರಿಗೆ ಕೊಟ್ಟಿದ್ದಂತಹ ನೋಟಿಸ್ ವಿರೋಧಿಸಿ ಆರಂಭ ಆದಂತಹ ಈ ಒಂದು ಭೂ ಸ್ವಾಧೀನದ ವಿರುದ್ಧದ ಪ್ರತಿರೋಧ ವಿವಿಧ ರೂಪಗಳನ್ನು ಪಡ್ಕೊಂಡು ಈಗ ಒಂದು ಕ್ರಾಂತಿಕಾರಿ ಹೋರಾಟವಾಗಿ ಬದಲಾಗಿದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ 13 ಹಳ್ಳಿಯ ರೈತರು ನಾಡ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸ್ತಾ ಬಂದಿದ್ದಾರೆ. 80% ರೈತರು ಲಿಖಿತವಾಗಿಯೂ ಬರೆದು ಕೊಟ್ಟಿದ್ದಾರೆ, ಭೂ ಸ್ವಾಧೀನಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಮಾತ್ರ ರೈತರವರಿಗೆ ಮಿಡಿತಾ ಇಲ್ಲ. ಬದಲಾಗಿ ಬಂಡವಾಳಶಾಹಿಗಳ ಜೊತೆ ಬಲವಾಗಿ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದು. ಇದು ಬಲವಂತದ ಭೂ ಸ್ವಾಧೀನ ಅಷ್ಟೇ ಅಲ್ಲ, ಮತ್ತು ಭೂ ಸ್ವಾಧೀನ ಕಾಯ್ದೆ 2013ರ ಸ್ಪಷ್ಟವಾದಂಥ ಉಲ್ಲಂಘನೆ ಅಂತೇಳಿ ಅಲ್ಲಿನ ರೈತ ಹೋರಾಟಗಾರ ಬಡಗಲಪುರ ನಾಗೇಂದ್ರ ಅವರು ಮಾತನಾಡಿದ್ದಾರೆ. ಇದು ಜಸ್ಟ್ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂಡವಾಳಶಾಹಿಗಳು ಫಲವತ್ತಾದಂತಹ ಒಂದು ಭೂಮಿಯನ್ನು ಕಬಳಿಸೋಕೆ ನೋಡ್ತಿದ್ದಾರೆ. ಆ ಎಲ್ಲ ವಂಚನೆಗೆ ಇದೊಂದು ಆರಂಭದ ಎಚ್ಚರಿಕೆ ಅಂತಲೂ ಕೂಡ ಅವರು ಮಾತನಾಡಿದ್ದಾರೆ. 180 ದಿನದಿಂದ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ 13 ಹಳ್ಳಿಯ ರೈತರು ನಿರಂತರವಾಗಿ ನಮ್ಮ ಭೂಮಿ ಉಳಿಸ್ಕೊಡಿ ಅಂತ ಹೋರಾಟ ಮಾಡ್ತಿದ್ದಾರೆ. ಬೀದಿಲಿ ಮೆರವಣಿಗೆ ಮಾಡಿದ್ದಾರೆ, ಸರ್ಕಾರ ಜೊತೆ ಮಾತುಕತೆ ಆಗಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳು ಕೂಡ ಬಂದು ಇಲ್ಲಿ ಹೋರಾಟಗಾರರು ಬಂದು ಇಲ್ಲಿ ಒತ್ತಾಸೆಯಾಗಿ ನಿಂತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವಾಗಿದ್ದಾಗ ಸಿದ್ದರಾಮಯ್ಯರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಕಳೆದ BJP ಸರ್ಕಾರ ನೋಟಿಫಿಕೇಶನ್ ಹೊಡಿಸಿದಾಗ ಪ್ರಾಥಮಿಕ ನೋಟಿಸನ್ನು ವಿರೋಧ ಹೋರಾಟ ಶುರುವಾದ ಮೇಲೆ ಅವರೂ ಬಂದು ಸ್ಥಳಕ್ಕೆ ಬಂದು ಇದಕ್ಕೆ ಒತ್ತಾಸೆ ನಿಂತಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಥರ ಕೈ ಬಿಡ್ತೀವಿ, ಬಲಾತ್ಕಾರವಾಗಿ ನಾವು ಭೂಮಿನ ತಗೊಳ್ಳೋಣ. ಇವತ್ತಿಗೂ 80%ಗಿಂತ ಹೆಚ್ಚು ಜನ ಭೂಮಿ ತಗೊಳ್ಳೋಕ್ಕೆ ವಿರೋಧ ಇದ್ದಾರೆ. 2013ರ ಆ್ಯಕ್ಟು UPA ಗೌರ್ಮೆಂಟ್ ತೆಗೆದದ್ದು, ಅದರಲ್ಲಿ 80%ಗಿಂತ ಹೆಚ್ಚು ರೈತರು ಒಪಿನಿಯನ್ ಬೇಕಂತಿದೆ. ಆ ಒಪಿನಿಯನ್ ಇಲ್ಲದೇ ಇದ್ದರೂ ಕೂಡ KDB ಆ್ಯಕ್ಟಲ್ಲಿ ಬಡತಂತ್ರದಿಂದ ಕಾನೂನು ಬಾಹಿರವಾಗಿ ತಗೊಳ್ತಾ ಇದ್ದಾರೆ. ಈಗ 28(4) ಹೊಂದಿಸಿದ್ದಾರೆ. ಅದರಿಂದ
ನಾವು ಪರಿಪರಿಯಾಗಿ ಮಾತಾಯಿತು, ಬೇರೆ ಕಡೆಯಿಂದ ಒತ್ತಡ ಎಲ್ಲ ಏನಾಯಿತು ಹೋರಾಟದಿಂದ, ಈ ಸರ್ಕಾರ ಬಗ್ಗದೇ ಇದರಿಂದ ಸಂಘರ್ಷಕ್ಕೆ ಇಳಿತಾ ಇದ್ದೀವಿ. ದೇವನಹಳ್ಳಿ ಚಲೋ ಅಂತ 25ನೇ ತಾರೀಕು ಕರೆ ಹಿಡಿದೀವಿ. ದೇವನಹಳ್ಳಿಯ ಹೋರಾಟ ಸಾಂಕೇತಿಕ. ಈ ರಾಜ್ಯದಲ್ಲಿ ಇದೇ ರೀತಿ ಭೂ ಕಬಳಿಕೆ ಮಾಡಿಕೊಂಡು ಎಲ್ಲಕ್ಕೂ ತಡೆ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಇನ್ನು ಈ ಬಿಜೆಪಿ ಟೈಮಲ್ಲಾದಂತಹ ಈ ಒಂದು ವಂಚನೆಗೆ ವಿರೋಧವನ್ನು ಆಗಿದ್ದಂತಹ ಸಿದ್ದರಾಮಯ್ಯನವರು ಅವತ್ತಿನ ದಿನ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಆ ಜಾಗಕ್ಕೆ ಹೋಗಿ ರೈತರ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದರು. ಜೊತೆಗೆ ಯಾರಿಗೇ ಅನ್ಯಾಯವಾದರೂ ಅದರ ವಿರುದ್ಧ ಧ್ವನಿ ಎತ್ತೋದು ನನ್ನ ಕರ್ತವ್ಯ ಅಂತ ಕೂಡ ಹೇಳಿದರು. ಜೊತೆಗೆ ತಾವು ಅಧಿಕಾರಕ್ಕೆ ಬಂದರೆ ಈ ಒಂದು ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನವನ್ನು ರದ್ದುಪಡಿಸುವುದಾಗಿ ಸಾರ್ವಜನಿಕವಾಗಿ ಅದೇ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಮಾತನಾಡಿದರು. ಅಷ್ಟೇ ಅಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಈಗ ಉಸ್ತುವಾರಿ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಕೂಡ ರೈತರಿಗೆ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ, ಬಲವಂತವಾಗಿ ಭೂ ಸ್ವಾಧೀನಕ್ಕೆ ಅವಕಾಶವನ್ನು ನೀಡೋದಿಲ್ಲ ಅಂತ ಇದೇ ರೈತರನ್ನ ಓಟನ್ನು ಕೇಳಿದರು. ಬಟ್ ಈ ಇಬ್ಬರೂ ಸಹ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ತಮ್ಮ ಮಾತಿಗೆ ವಿರುದ್ಧವಾಗಿ ವರ್ತಿಸುವ ಮೂಲಕ ವಚನ ಭ್ರಷ್ಟರು ಅನ್ನೋದನ್ನು ಸಾಬೀತು ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಅವತ್ತು ಸಿದ್ದರಾಮಯ್ಯ ಏನು ಹೇಳಿದ್ರು ಅನ್ನೋದನ್ನ ನೀವೇ ಒಂದ್ಸರಿ ಕೇಳ್ರಪ್ಪ. ಇವತ್ತು ನೀವೆಲ್ಲರೂ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭೂ ಸ್ವಾಧೀನವನ್ನ ವಿರೋಧ ಮಾಡಿ ರೈತರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದೀರಿ. ನಿಮ್ಮ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ, ಯಾರಿಗೆ ಅನ್ಯಾಯ ಆದರೂ ಕೂಡ ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ರೈತರಿಗಾಗಲಿ, ದಲಿತರಿಗಾಗಲಿ, ಹಿಂದುಳಿದವರಿಗಾಗಲಿ ಅಥವಾ ಭೂ ಕಾರ್ಮಿಕರಿಗಾಗಲಿ, ಯಾರಿಗೇ ಆಗಲಿ. ಇವತ್ತೇನಾಗ್ತಾ ಇದೆ ಅಂತಂದ್ರೆ ಸರ್ಕಾರ ಅನೇಕ ಕಡೆಗಳಲ್ಲಿ ನಿಮ್ಮ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಭೂಮಿ ಅಕ್ವೈರ್ ಮಾಡ್ಕೊತಾ ಇದ್ದಾರೆ. ಫಲವತ್ತಾದಂತ ಭೂಮಿನ ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಚಿಂತಾಮಣಿನಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾದದ್ದು ನನ್ನ ಕರ್ತವ್ಯ ಅಂದಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಸಿಕ್ಕ ಮೇಲೆ ಪೂರ್ತಿಯಾಗಿ ಉಲ್ಟಾ. ಕನಿಷ್ಠ ಪಕ್ಷ ರೈತರ ಜೊತೆ 10 ನಿಮಿಷ ಮಾತನಾಡಿ ಅವರ ಸಮಸ್ಯೆಗಳನ್ನು ಕೇಳೋಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ಟೈಮ್ ಇಲ್ಲ. ಇನ್ನು ಉಸ್ತುವಾರಿ ಸಚಿವರಾದಂಥ KH ಮುನಿಯಪ್ಪ ಅವರು ಅವರನ್ನು ಭೇಟಿಯಾಗೋಕ್ಕೆ ಬರ್ತಿದ್ದಂತಹ ರೈತರನ್ನು ಮತ್ತು ಹೋರಾಟಗಾರರನ್ನು ರಸ್ತೆಯಲ್ಲಿ ನಿಲ್ಲಿಸಿ ಪೊಲೀಸರನ್ನು ಬಿಟ್ಟು ಹೋರಾಟಗಾರರನ್ನು ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ರೈತರ ಮೇಲೆ ಕ್ರಮ ಕೈಗೊಂಡಾಗಲೂ ಕೂಡ ಇದು ನನ್ನ ಅರಿವಿಗೆ ಬಂದಿಲ್ಲ, ನನ್ನ ನೆನಪಿಗೆ ಬಂದಿಲ್ಲ ಅಂತ ಹೇಳಿ ಜಾರ್ಕೊಂಡ್ರು. ಏನು ಹೇಳೋದು ಇಂಥವ್ರಿಗೆ ಅಂತ ನೀವೇ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಭಾಗದ 13 ಹಳ್ಳಿಗಳ 1777 ಎಕರೆ ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ 1103 ದಿವಸಗಳಿಂದ ಹೋರಾಟ ಮಾಡ್ತಿರೋದು ತಮ್ಮೆಲ್ಲರ ಗಮನಕ್ಕೂ ಗೊತ್ತಿದೆ. ಆದರೆ ಇವತ್ತು ಬೆಳಗ್ಗೆ ಮಾನ್ಯ ಉಸ್ತುವಾರಿ ಸಚಿವರ ಮನೆಗೆ ರೈತರ ನಿಯೋಗ ಭೇಟಿ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇಲ್ಲಿ ಪೊಲೀಸ್ ಮೂಲಕ ಎಲ್ಲ ರೈತರನ್ನ ತಡೆದು ಇವತ್ತು ಈ ನಡು ರಸ್ತೆಯಲ್ಲಿ ನಮ್ಮನ್ನು ಕೂಡಿಸಿದ್ದಾರೆ. ಕಾರಣ ಅವರ ಮನೆಗೆ ಹೋಗಬಾರ್ದು ಅನ್ನೋದು ಅವರ ತೀರ್ಮಾನ ಆಗಿದೆ. ಆದರೆ ನಾವು ಅಟ್ಟಕ್ಕೆ ಬಿದ್ದು ನಾವು ಯಾವುದೇ ಕಾರಣಕ್ಕೂ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನೀವು ವಾಪಸ್ ಪಡ್ಕೊಳ್ಳೇಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದಲೂ ಈ ರಸ್ತೆಯ ಮಧ್ಯದಲ್ಲಿ ಕೂತು ರೈತರು, ರೈತ ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಕಾಣಲೇಬೇಕು. ನಮ್ಮ ಉದ್ದೇಶ ಇಷ್ಟೇ, ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಸರ್ಕಾರದ ಕತೆ ಒಂದು ಕಡೆ ಆದರೆ, ಚನ್ನರಾಯಪಟ್ಟಣ ಹೋಬಳಿ ರೈತರ ಹೋರಾಟಕ್ಕೆ ಆ ಒಂದು ಹೋರಾಟ ನಡೀತಿದ್ದಂತಹ ಸ್ಥಳಗಳಿಗೆ ಕಳೆದ 4 ವರ್ಷದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಅಧ್ಯಕ್ಷರು ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರು ಆಗಿರುವಂತಹ ಡಾಕ್ಟರ್ ಅಶೋಕ್ ದವಳೆ ಅವರು ಮತ್ತು ಅಖಿಲ ಭಾರತ ಕಿಸಾನ್ ಸಭಾದ ಹಣಕಾಸು ಕಾರ್ಯದರ್ಶಿ ಮಾಜಿ ಶಾಸಕರಾದಂಥ ಕೃಷ್ಣ ಪ್ರಸಾದ್ ಅವರು, ಭಾರತೀಯ ಕಿಸಾನ್ ಯೂನಿಯನ್ನ ರಾಕೇಶ್ ಟಿಕಾಯತ್ ಸೇರಿದಂತೆ ರಾಷ್ಟ್ರೀಯ ರೈತ ನೇತಾರರು ಅಂತ ಕರೆಸ್ಕೊಂಡವರು ಎಲ್ಲರೂ ಸಹ ಭೇಟಿಯನ್ನು ಕೊಟ್ಟು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಇಡೀ ರಾಜ್ಯದ ಎಲ್ಲ ರೈತ ಚಳುವಳಿಗಳ ಮತ್ತು ಬುದ್ಧಿಜೀವಿಗಳ, ಸಾಹಿತಿಗಳ ಬೆಂಬಲ ಮತ್ತು ದಲಿತ ಚಳುವಳಿ ಮತ್ತು ಕಾರ್ಮಿಕ ಚಳುವಳಿಯ ನಾಯಕರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ, ಜೊತೆಯಾಗಿ ನಿಂತಿದ್ದಾರೆ. ಇದು ಬದುಕಿನ ಪ್ರಶ್ನೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುವಂತಹ ಎಲ್ಲ ಚಳುವಳಿ ಸಂಘಟನೆಗಳು ರೈತರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ.
ಈ ಹೋರಾಟದ ಉದ್ದಕ್ಕೂ ರೈತ ಸಂಘಟನೆಗಳ ಜೊತೆ ನಿಂತಿರುವಂತಹ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರಾದಂತಹ ಮಾವಳಿ ಶಂಕರ್ ಅವರು ಕೂಡ ಇದೊಂದು ಕ್ರಾಂತಿಕಾರಿ ಹೋರಾಟ ಅಂತ ಹೇಳಿ ಮಾತನ್ನು ಆಡಿದ್ದಾರೆ. ಸರ್ಕಾರಗಳು ಬದಲಾದರೂ ಸರ್ಕಾರಗಳ ಧೋರಣೆಗಳಿಂದವೇ ಅವು ಬದಲಾಗಿಲ್ಲ ಅನ್ನೋ ರೀತಿ ಇದೆ ಅಂಥೇಳಿ ಇದೇ ಜೂನ್ 25ನೇ ತಾರೀಕು ನಡೆಯುವಂತಹ ಹೋರಾಟಕ್ಕೆ ತಾವೆಲ್ಲರೂ ಸಹ ಒಗ್ಗಟ್ಟಾಗಿ ಬರಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸರ್ಕಾರ ಯಾವುದೇ ಇರಲಿ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಈ ಎಲ್ಲ ಸರ್ಕಾರಗಳ ಗುಣ ಒಂದೇ. ಏನಂತ ಹೇಳಿದ್ರೆ ಬಂಡವಾಳದಾರರಿಗೆ ಭೂಮಿಯನ್ನು ಕಸಿದು ಕೊಡುವಂಥದ್ದು, ಅದನ್ನು ಕಬಳಿಸಿ ಕೊಡುವಂಥದ್ದು ಇದು ನಡೀತಾ ಇದೆ. ಸೊ ವ್ಯವಸ್ಥೆ, ಅಧಿಕಾರ, ಸರ್ಕಾರಗಳು ಬದಲಾಗ್ತವೆ, ಆದರೆ ಸರ್ಕಾರದ ಧೋರಣೆಗಳು ಬದಲಾಗ್ತಾ ಇಲ್ಲ. ಆದರೆ ನಾವು ಹಿಂದಿನ BJPಯ ಒಂದು ದುರಾಡಳಿತವನ್ನು ಕೊನೆಗಾಣಿಸಬೇಕು, ಒಂದು ಜನಪರವಾದಂತಹ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಜನಚಳವಳಿಗಳು, ರೈತ ಚಳವಳಿ, ಕಾರ್ಮಿಕ ಚಳವಳಿ, ಭಾಷಾ ಚಳವಳಿ, ದಲಿತ ಚಳವಳಿ ಆದಿಯಾಗಿ ಎಲ್ಲರೂ ಕೂಡ ನಾವು ಪರ್ಯಾಯ ವ್ಯವಸ್ಥೆಯನ್ನು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ವಿ. ಆದರೆ ಕಾಂಗ್ರೆಸ್ ಮಾಡ್ತಾ ಇರೋದೇನು ಇವತ್ತು? ಎಲ್ಲಿ ನೋಡಿದ್ರು ಭೂಸ್ವಾಧೀನ. ಯಾಕೆ ಬೆಂಗಳೂರಲ್ಲೇ ಭೂಮಿ ಹಾಕಬೇಕು ಇವರಿಗೆ? ಅದರಲ್ಲೂ ಕೂಡ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಸಾವಿರಾರು ಎಕರೆ ಭೂಮಿಗಳನ್ನು ಇವರು ಯಾಕೆ ಕಬಳಿಸ್ತಾ ಇದ್ದಾರೆ? ಇದರ ಅಷ್ಟೈತೇನೆ ಬಂಡವಾಳದಾರರಿಗೆ ಭೂಮಿಯನ್ನು ಕೊಡುವ ಒಂದು ಇದರಲ್ಲಿ ಸಂಚು, ಅದರ ಮೂಲಕ ತಮ್ಮ ಒಂದು ಪಾಲನ್ನು ಪಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಇವರು. 4 ವರ್ಷ ಈ ಒಂದು ನಿರಂತರ ಹೋರಾಟದಲ್ಲಿ ರೈತರು ತಮ್ಮ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ತೀವ್ರ ಅನಾರೋಗ್ಯದ ನಡುವೆ ಕೂಡ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದ್ದಂತಹ JC ಬಯ್ಯಾರೆಡ್ಡಿ ಅವರು ಇದೇ ಹೋರಾಟದ ಬೇಡಿಕೆಗಳನ್ನು ಪುನರುಚ್ಚಾರ ಮಾಡ್ತಾ ತಮ್ಮ ಕೊನೆಯುಸಿರನ್ನು ಬಿಟ್ಟರು. ಇಷ್ಟೆಲ್ಲ ಆದರೂ ಕಣ್ಣು, ಬಾಯಿ, ಕಿವಿ ಎಲ್ಲವನ್ನೂ ಮುಚ್ಕೊಂಡಿರುವಂಥ ಸರ್ಕಾರ ಮಾತ್ರ ಬಹುರಾಷ್ಟ್ರೀಯ ಸಂಸ್ಥೆಗಳು, ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒತ್ತಡಕ್ಕೆ ಮಣಿಕೊಂಡು ಬಲವಂತವಾಗಿ ರೈತರಿಂದ ಭೂಮಿಯನ್ನು ಕಸಿಯೋಕೆ ಮುಂದಾಗ್ತಾ ಇದೆ. ಸರ್ಕಾರದ ಈ ಸರ್ವಾಧಿಕಾರಿ ಧೋರಣೆಗೆ ಪ್ರತಿರೋಧ ತೋರುವಂತಹ ನಿಟ್ಟಿನಲ್ಲಿ ದೇವನಹಳ್ಳಿ ರೈತರ ಜೊತೆಗೆ ನಾಡಿನ ಎಲ್ಲ ಜೀವಪರ, ಜನಪರ ಸಂಘಟನೆಗಳು ಈ ಒಂದು ಬೃಹತ್ ಹೋರಾಟಕ್ಕೆ ಜೊತೆಯಾಗ್ತಿದ್ದಾವೆ. ಇದು ಖುಷಿಯಾಗುವಂತಹ ವಿಚಾರ. ಇದು ನೇರವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕ್ರಿಯೆ ಇದೆಲ್ಲ ಕೂಡ. ಇದು ಒಂದು ಕಡೆ ಇದೇ ಸರ್ಕಾರ ವಿರೋಧ ಪಕ್ಷ ಇರಬೇಕಾದ್ರೆ ನಮ್ಮ ರೈತರ ಪರವಾಗಿ ಇದೇ ಸಿದ್ದರಾಮಯ್ಯವರು, ಇದೇ ಮಂತ್ರಿಗಳು, ಈಗ ಯಾರು ಗೆದ್ದರೆ ಅವರು ಶಾಸಕರುಗಳು ಎಲ್ಲರೂ ಕೂಡ ಪರವಾಗಿ ಮಾತಾಡಿದಂಥವ್ರು, ನಾವು ನಿಮ್ಮ ಪರವಾಗಿದ್ದೀವಿ ಅಂತೇಳಿ ಅಂತ. ಈಗ ಗೆದ್ದು ಬಂದು ಅಧಿಕಾರ ಮಾಡ್ತಾರೆ. ಅಧಿಕಾರ ಬಂದಾದಮೇಲೆ ಸರ್ಕಾರ ಇವತ್ತು ಮಾತಿಗೆ ತಪ್ಪಿದೆ. ಇದು ಒಂದು ಕಡೆ ಆದರೆ ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಬಗರುಕಂ ಸಾಗುವಳಿದಾರಿದ್ದಾರೆ. ಅವರೆಲ್ಲರೂ ಕೂಡ ಭೂಮಿಯ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಇದೇ ಸರ್ಕಾರ ಹೇಳಿತ್ತು. ಹಿಂದೆ BJP ಸರ್ಕಾರ, JD ಸರ್ಕಾರ ತಂದಂಥ ಹಲವಾರು ಕಾನೂನುಗಳನ್ನು ಇವರು ಬದಲಾವಣೆ ಮಾಡದೆ ಹಾಗೆ ಯಥಾವತ್ತು ಉಳಿಸ್ಕೊಂಬಂದರೆ ಇದು ರೈತ ವಿರೋಧಿಯಾದಂಥ ಕ್ರಮಗಳಾಗಿದ್ದಾವೆ. 78, 79 ABV ಏನು ನೀತಿಯನ್ನು ಹಿಂದಿನ ಸರ್ಕಾರ ಜಾರಿ ಮಾಡಿತು, ಆ ಸರ್ಕಾರ ತಂದಂಥ ನೀತಿಯನ್ನು ಈ ಸರ್ಕಾರ ಮುಂದುವರ್ತಾ ಇದೆ. ಹಂಗಾಗಿ ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಭೂಮಿಗಳನ್ನು ರೈತರ ಅಲ್ಲದವರು ಭೂಮಿಯನ್ನು ಕೊಂಡ್ಕೊತಿದ್ದಾರೆ. ರೈತರು ಬೀದಿಗೆ ಹೋಗ್ತಿದ್ದಾರೆ. ಇವತ್ತು ಹಣ ಕೊಟ್ಟು ಭೂಮಿಯನ್ನು ಕೊಂಡ್ಕೋಬೋದು, ಆದರೆ ರೈತರ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಸರ್ಕಾರ ಕೇಳ್ತಾ ಇದ್ದೀವಿ. ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದರೆ ಇದು ದೇವನಹಳ್ಳಿ ರೈತರ ಕತೆ ಮಾತ್ರ ಅಲ್ಲ, ಬದಲಾಗಿ ಕೈಗಾರಿಕೋದ್ಯಮದ ಹೆಸರಲ್ಲಿ ಈಗಾಗಲೇ ಭೂಮಿ ಕಳ್ಕೊಂಡಿರುವಂಥ ಲಕ್ಷಾಂತರ ಜನರು, ರೈತರು, ಅದರಲ್ಲೂ ಸಹ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಂದರೆ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಳುವವನೇ ಭೂಮಿಯ ಒಡೆಯ ಅಂಥೇಳಿ ಒಂದಿಷ್ಟು ಭೂಮಿಯ ಹಕ್ಕನ್ನು ಹೊಂದಿದ್ದಂತಹ ದಲಿತರ ಭೂಮಿಯನ್ನು ಕೂಡ ಈಗ ಕೈಗಾರಿಕೋದ್ಯಮದ ಹೆಸರಲ್ಲಿ ಸರ್ಕಾರವೇ ಕಿತ್ಕೊಳ್ತಾ ಇದೆ. ಇದರಿಂದ ಕೊನೆಗೂ ಚೋಮನ ಮಕ್ಕಳಿಗೆ ಭೂಮಿ ಇಲ್ಲ ಅನ್ನೋ ಸ್ಥಿತಿ ದಲಿತರದ್ದು ಅಂತಲೇ ಹೇಳಬೇಕು. ಒಂದಿಷ್ಟು ಕಾಂಚಾಣದ ಆಸೆಯನ್ನು ತೋರಿಸಿ ಅವರ ಕುಟುಂಬಗಳಿಗೆ ಆಸರೆಯಾಗಿದ್ದಂತಹ ಭೂಮಿಯನ್ನು ಸರ್ಕಾರವೇ ಕಿತ್ಕೊಂಡು ಬಂಡವಾಳಶಾಹಿಗಳ ಕೈಗೆ ಗಿಫ್ಟಾಗಿ ಕೊಡ್ತಾ ಇದೆ. ದಲಿತರ 2ನೇ ತಲೆಮಾರು ತಮಗಿದ್ದಂತಹ ಅಂಗೈಗಳ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು. ಈ ಜನರಿಗೆ ಹೋರಾಟವೂ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ, ಆ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಜನರ ಪರವಾಗಿ ಕೆಲಸ ಮಾಡಬೇಕಾದಂತಹ ಸರ್ಕಾರಗಳಲ್ಲೇ ಬಂಡವಾಳಶಾಹಿಗಳ ಬ್ರೋಕರ್ಗಳು ಮತ್ತು ಉದ್ಯಮಿಗಳು ಸೇರಿಕೊಂಡು ಏನಾಗಬಹುದೋ, ಏನೇನೆಲ್ಲ ಆಗಬಹುದೋ ಆ ಎಲ್ಲ ವಂಚನೆಗಳು ಕೂಡ ಈಗ ಆಗ್ತಾ ಇದ್ದಾವೆ ಅಂತಲೇ ಹೇಳಬೇಕು.
ಬಟ್ ಇದೆಲ್ಲದಕ್ಕೂ ವಿರುದ್ಧವಾಗಿ ರೈತರು, ದಲಿತ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಒಗ್ಗಟ್ಟಾಗಿ ಕರೆ ನೀಡಿರುವಂಥ ಈ ಒಂದು ದೇವನಹಳ್ಳಿ ಚಲೋ ಹೋರಾಟ ಯಶಸ್ವಿಗೊಳಿಸೋದು ನಾಡಿನ ಎಲ್ಲ ಜನರ ಕರ್ತವ್ಯ ಅಂತ ನಾವಂತೂ ಭಾವಿಸ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ.